ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರು ಗ್ರಾಮ ಪಂಚಾಯಿತಿಯಲ್ಲಿ ಹೋಬಳಿ ಮಟ್ಟದ ಆರೋಗ್ಯ ತಪಾಸಣೆ ಶಿಬಿರ ನಡೆದಿದೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆದ ಡಿಸಿ ಮೋಹನ್ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನೌಕರ ಸಂಘದ ಅಧ್ಯಕ್ಷರು ಆದ ಶ್ರೀಯುತ ಜಯಪ್ಪ, ಕಾರ್ಯದರ್ಶಿ ತಿಪ್ಪೇಸ್ವಾಮಿ, ಸಮುದಾಯ ಆರೋಗ್ಯ ಅಧಿಕಾರಿಯಾದ ಪ್ರದೀಪ್ ಗುಂಜಗಾನೂರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಪ್ರದೀಪ್ ಕುಮಾರ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ವಿಶ್ವನಾಥ್ ಹಾಗೂ ತಾಲೂಕು ಪಂಚಾಯಿತಿ ಯೋಜನಾಧಿಕಾರಿ ಸುರೇಶ್, ಐಸಿ ಕೋಆರ್ಡಿನೇಟರ್ ಉಮಾಶಂಕರ್, ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಸಿಬ್ಬಂದಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಸಾರ್ವಜನಿಕರು ಈ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು. ನಾಗರಾಜ್ ಕೆ ವರದಿ. ಯಾವ ರೀತಿ ಸೋಷಿಯಲ್ ಡಿಸ್ಟೆನ್ಸ್ ಮಾಡಬೇಕು, ಆರೋಗ್ಯದ ಬಗ್ಗೆ ಅವೇರ್ನೆಸ್ ಹೆಂಗ್ ಮೂಡಿಸ್ಬೇಕಂತ ಅಧ್ಯಕ್ಷರು ಅವ್ರ ಸಮ್ಮುಖದಲ್ಲಿ ಮಾಡಿದ್ವಿ. ಅವು ತುಂಬಾ ಹೆಚ್ಚಿನ ಜನ ಸೇರ್ಕೊಂಡಿದ್ವಿ. ಆಮೇಲೆ ನಮ್ಮದೇ ಆದಂಥ ಪಂಚಾಯಿತಿ ಗೈಡ್ಲೈನ್ಸ್ಗಳನ್ನೆಲ್ಲ ನಾವು ಮಾಡ್ಕೊಂಡಿದ್ವಿ. ಅದು ತುಂಬಾ ಸಕ್ಸಸ್ಫುಲ್ ಆಗಿತ್ತು. ಎಲ್ಲ ರಾಜ್ಯದಲ್ಲೇ ಬೇರೆ ಥರ ಗೈಡ್ಲೈನ್ಸ್ಗಳಿದ್ರು ಸಹ ನಮ್ಮ ಪಂಚಾಯತಿಲೇ ಒಂದು ಸಪರೇಟ್ ಆಗಿ ಬೆಳಗ್ಗೆ 10 ಗಂಟೆ ಒಳಗಡೆ ಮಾತ್ರ ಈ ಅಂಗಡಿಗಳಲ್ಲಿ ಓಪನಿಂಗ್ ಇರಲಿ, ಅದಾದಮೇಲೆ ಯಾರು ಜನ ಸಂದಣಿ ಸೇರೋದು ಬೇಡ, ಈ ರೀತಿ ಎಲ್ಲ ಹೊಸ ಹೊಸ ಏನು ಸೂತ್ರಗಳಿದ್ದು ಅವನ್ನೆಲ್ಲ ಅಧ್ಯಕ್ಷರು ಆ ಟೈಮಲ್ಲಿ ಮಾಡಿಸಿದ್ರು. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ನನಗೆ ಆರೋಗ್ಯದ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಿ ಅಂತ ಕರೆಸಿದ್ದೀರಾ. ನನ್ನ ಒಂದು OPD ಹಾಸ್ಪಿಟ್ಲಲ್ಲಿ ನಾನು ಇತ್ತೀಚೆಗೆ ಕಂಡು ಬರ್ತಿರ್ತಕ್ಕಂಥ ಒಂದು ಅಬ್ಸರ್ವೇಷನ್ಗಳನ್ನ ನಾನು ನಿಮ್ಮಲ್ಲಿ ಹಂಚ್ಕೊಳ್ತೀನಿ. ಇಷ್ಟು ವರ್ಷಗಳಾದರೂ ಸಹ ನಮ್ಮಲ್ಲಿ ಇನ್ನೂ ಸಹ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಇದ್ದಾವೆ. ಸಾಂಕ್ರಾಮಿಕ ರೋಗಗಳು ಅಂತ ಹೇಳಿದರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗೋಂಥ ರೋಗಗಳು. ಸಪೋಸ್ ಇವಾಗ ಸೊಳ್ಳೆಗಳಿಂದ ಇರ್ಬೋದು, ರೋಗವಾಹಕಗಳು ಅಂತೀವಿ. ರೋಗವಾಹಕಗಳು ಅಂದರೆ ಯಾವ ಒಂದು ರೋಗನ ಒಬ್ಬರಿಂದ ಒಬ್ಬರಿಗೆ ಹರಡ್ತವೆ, ಅವು ಸಹ ರೋಗವಾಹಕಗಳು ಅಂತ ಹೇಳ್ತೀವಿ. ರೋಗಗಳು ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕವಾಗಿ ಹೇಗೆ ಹರಡ್ತವೆ ಅಂತ ಹೇಳಿದ್ರೆ ನೀರಿನ ಮೂಲಕ ಹರಡ್ಬೋದು, ಒಬ್ಬರಿಂದ ಒಬ್ಬರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮೂಲಕ ಹರಡ್ಬೋದು, ಅಥವಾ ಕಲುಷಿತ ಹ್ಯಾಂಡ್ಸ್ ಅದರಿಂದ ಹರಡ್ಬೋದು, ಗಾಳಿಯ ಮೂಲಕ ಹರಡ್ಬೋದು. ಸೊ ತುಂಬ ಈ ಕಳೆದ ಒಂದೂವರೆ ತಿಂಗಳಲ್ಲಂತೂ ತುಂಬ ಜನ ಈ ನಂದಿಹಳ್ಳಿ, ಅಂತಾಪುರ ನಮ್ಮ ಪೇಷಂಟ್ಗಳು ನೋಡ್ತೀವಲ್ಲ, ಅವ್ರ ಅಡ್ರೆಸ್ ಕೇಳ್ತೀವಿ, ಅವಾಗ ಗೊತ್ತಾಗುತ್ತೆ ನಮಗೆ ಯಾವ ಕಡೆಯಿಂದ ಕಾಯಿಲೆಗಳು ಜಾಸ್ತಿ ಬರ್ತದೆ ಅಂತ. ಹೆಚ್ಚಿನದಾಗಿ ನಂದಿಹಳ್ಳಿ, ಅಂತಾಪುರ ಸುತ್ತಮುತ್ತ ಏನಿದಾವೆ ತುಂಬ ಕೇಸ್ಗಳು ಚಿಕನ್ ಗುನ್ಯಾ ಥರನೇ ಇದೆಯಲ್ಲ. ಬಟ್ ಟೆಸ್ಟ್ ಮಾಡಿಸಿ ನೋಡ್ತಿದ್ದೆ ಚಿಕನ್ ಗುನ್ಯಾ ಥರ ಅಲ್ಲ. ಸಿಂಪ್ಟಮ್ಸ್ ಹೆಂಗೆ ನಮ್ಗೆ ಕಳೆದ ಒಂದು 10 ವರ್ಷದಿಂದ ಚಿಕನ್ ಗುನ್ಯಾ ಭಾಳ ಇತ್ತು. ಚಿಕನ್ ಗುನ್ಯಾ ಬಂದಾಗೆಲ್ಲ ಹೆಂಗೆ ಮಾಡೋದಂದ್ರೆ ಜನಗಳು ಓಡಾಡೋಕ್ಕಾಗ್ತಿರಲಿಲ್ಲ, ಕಾಲು ಎತ್ತಿಡೋಕ್ಕಲ್ಲ, ಅಷ್ಟು ನೋವು ಇರೋದು ಪೇಷಂಟ್ಗಳಿಗೆ. ಈ ಒಂದು ಸೇಮ್ ಅದೇ ರೀತಿ ಒಂದು ವೈರಸ್ ಇತ್ತು, ಬಟ್ ಅದು ಚಿಕನ್ ಗುನ್ಯಾ ವೈರಸ್ ಅಲ್ಲ. ನಾನು ಟೆಸ್ಟ್ ಮಾಡ್ಕೊಂಡು ನೋಡ್ಕೊಂಡಿದ್ವಿ ನಮ್ಮ ಲ್ಯಾಬಲ್ಲೆಲ್ಲ ಪರೀಕ್ಷೆ ಮಾಡಿ ನೋಡಿದಾಗ. ಆಮೇಲೆ ಡೆಂಗ್ಯೂನು ಸಹ ಅಷ್ಟೊಂದು ಜಾಸ್ತಿ ಇರಲಿಲ್ಲ, ಬಟ್ ಇದೊಂಥರ ಸ್ಪೆಷಲ್ ವೈರಸ್, ಒಂದು ವೈರಲ್ ಫೀವರ್ ಅಂತ ಬರೋದು. ಕಂಪ್ಲೀಟ್ ಒಂದು ಮನೆಗೆ ಯಾರು ಒಬ್ಬರಿಗೆ ಬಂತು ಅಂತ ಹೇಳಿದ್ರೆ ಒಂದು 4-5 ದಿನ ತನಕ ಜ್ವರ ಇರೋದು, ವಿಪರೀತ ಮೈಕೈ ನೋವು, ಶೀತ, ಕೆಮ್ಮು. ಈ ಸಲ ಅಂತೂ ಕೆಮ್ಮಂತೂ ಒಂದು 15 ದಿನ, ಒಂದು ತಿಂಗಳಗಟ್ಟಲೆ ಕೆಮ್ಮು ಕಂಟಿನ್ಯೂಸ್ ಕೆಮ್ಮು ಇರೋದು. ಯಾವ ಮೆಡಿಸಿನ್ ಕೊಟ್ಟರು ಹೋಗ್ತಿರ್ಲಿಲ್ಲ. ಅವ್ರು ಹೇಳೋದೇ ಏನನ್ನ ಸರ್, ನಿಮ್ಮ ಮೊದಲೆಲ್ಲ ನಿಮ್ಮ ಹತ್ರ ಬಂದು 1 ದಿನಕ್ಕೆ ವಾಸಿ ಆಗಿದೆ, ಏನು ಸರ್ 1 ವಾರ ಆದರೂ ವಾಸಿ ಆಗ್ತಿಲ್ಲ ಅಂತ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಓವರ್ ಕ್ರೌಡಿಂಗ್ ಅನ್ನೋದು ಜಾಸ್ತಿ. ಓವರ್ ಕ್ರೌಡಿಂಗ್ ಅಂದರೆ ತುಂಬ ಜನಸಂಖ್ಯೆ ಜಾಸ್ತಿ. ಈ ಶಾಲೆಗಳಲ್ಲಿ ಇದೇ ಟೈಮಲ್ಲಿ ಎಕ್ಸಾಮ್ಗಳು, ಟೆಸ್ಟ್ಗಳು ನಡೀತಿದ್ವು. ನಾನು ಒಂದು ಅಬ್ಸರ್ವ್ ಮಾಡಿರೋ ಪ್ರಕಾರ ಶಾಲೆಗಳಲ್ಲಿ ಎಕ್ಸಾಮ್ಗಳು ನಡೀತಿರೋದ್ರಿಂದ ಯಾವುದೇ ಒಂದು ಮಗುಗೆ ಶೀತ ಕೆಮ್ಮು ಇದ್ರೂ ಸಹ ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಳೋರು. ತಿರುಗಿ ದಿನ ಅನಿವಾರ್ಯ ಹೋಗ್ಲೇಬೇಕು ಅವರು. ಮಕ್ಕಳುಗಳನ್ನ ಕ್ಲಾಸಿಗೆ ನಾನು ಹೇಳ್ತಿದ್ದೆ, ಒಂದು 2-3 ದಿನ ಕಳಿಸ್ಬಿಡ್ರಿ, ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗುತ್ತೆ, ಆ ಚೈನ್ ಲಿಂಕ್ ಹಂಗೆ ಒಬ್ಬರಿಂದ ಒಬ್ಬರು ಇಡೀ ಊರೇ ಮಲ್ಕೊಂತಾರೆ, ಈ ಥರ ಹೇಳ್ತಿದ್ದೆ. ಬಟ್ ಅದು ಪ್ರಾಕ್ಟಿಕಲಿ ಕಷ್ಟ, ಅದು ಫಾಲೋ ಮಾಡೋದು. ಹೆಂಗೆ ಅಂತ ಹೇಳಿದ್ರೆ ಒಂದು ಮಗುಗೆ ಏನಾದ್ರು ಶೀತ, ಕೆಮ್ಮು, ಜ್ವರ ಇತ್ತು ಅಂದರೆ ಮಕ್ಕಳುಗಳು ಸಾಮಾನ್ಯ ನೋಡಿರ್ತಾರಲ್ಲ, ಹೆಂಗೆ ಕುಂತಿರ್ತಾರೆ, ಒಂದು 5, 6, 7ನೇ ಕ್ಲಾಸ್ ತನಕ ಮಕ್ಕಳು ತುಂಬ ಹೊತ್ತಾಗಿ ಕೂತಿರ್ತಾರೆ. ಆಮೇಲೆ ಅವ್ರಿಗೆ ಒಂದಿನ ಎಲ್ಲರೂ ರಜಾ ತಗೊಳ್ರಿ ಅಂತ ಹೇಳಿದ್ರೆ ಎಕ್ಸಾಮ್ ಟೈಮಲ್ಲಿ ತಗೊಳಕ್ಕಾಗಿರಲ್ಲ. ಹಾಗಾಗಿ ಭಾಳ ಕೇಸ್ಗಳು ಬಂದು ಪುಣ್ಯಕ್ಕೆ ಇವಾಗ ನಾಳೆ ಎಲ್ಲ ಎಕ್ಸಾಮ್ ಮುಗೀತದೆ. ಮೋಸ್ಟ್ಲಿ 1 ವಾರ ರಜಾ, ಬೇಸಿಗೆ ಈ ದಸರಾ ರಜೆ ಏನಿದೆ, ಮಕ್ಕಳುಗಳೆಲ್ಲ ಸ್ವಲ್ಪ ಚೇತರಿಸ್ಕೊಂತಾರೆ ಅಂತ ನಾನು ಅನ್ಕೊಂತೀನಿ. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಕಳೆದ ಬಾರಿ ಹೋದ ವರ್ಷ ನಾವು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿದ್ವಿ. ಕ್ಯಾಂಪಲ್ಲಿ ಒಂದು 100ಕ್ಕಿಂತ ಜಾಸ್ತಿ ನಾವು ಬ್ಯಾಗ್ನ ಸಂಗ್ರಹ ಮಾಡಿದ್ವಿ. ಈ ವರ್ಷನೂ ಸಹ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿಂದ ಪ್ರಪೋಸಲ್ ನಮಗೆ ಇಟ್ಟಿದ್ದಾರೆ ನಮ್ಮ ಅಧ್ಯಕ್ಷರು. ಈ ತಿಂಗಳು ಒಂದು ಸ್ವಲ್ಪ ಅವರ ಒಂದು ಇದರಲ್ಲಿ ಸಹಕಾರದಿಂದ, ಈ ಗ್ರಾಮ ಪಂಚಾಯತಿಯವರ ಸಹಕಾರದಿಂದ ಅಟ್ಲೀಸ್ಟ್ ಒಂದು 100 ಬ್ಯಾಗ್ ಆಫ್ ಬ್ಲಡ್ನ ಕ್ರಾಸ್ ಮಾಡೋಣ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು. ಉಮಾಶಂಕರ್, ಇದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಜಿಲ್ಲಾ ಪಂಚಾಯತ್ ಆದೇಶ 30ನೇ ತಾರೀಕು ಆಗುತ್ತೆ, 29ಕ್ಕೆ ಆಗುತ್ತೆ, 30ನೇ ತಾರೀಕು ಕಾರ್ಯಕ್ರಮ ಮಾಡ್ತೀವಿ. ಅಲ್ವಾ
ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರತಕ್ಕಂತಹ ಗಣ್ಯರೇ, ಗ್ರಾಮ ಪಂಚಾಯತಿ ಮತ್ತು ವಿವಿಧ ಇಲಾಖೆಗಳ ಸಿಬ್ಬಂದಿಗಳೇ, ಯೋಜನೆಯಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ಹಮ್ಮಿಕೊಂಡಿದ್ದು, ಆ ಒಂದು ಕಾರ್ಯಕ್ರಮದ ಅಡಿನಲ್ಲಿ ಇದು ಒಂದು ಕಾರ್ಯಕ್ರಮ. ಏನು ಸಿಬ್ಬಂದಿಗೆ ಒಂದು ಆರೋಗ್ಯ ತಪಾಸಣೆ ಮಾಡೋದ್ರ ಮೂಲಕ ಏನೆಲ್ಲ ಸವಲತ್ತುಗಳು ಬರ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಹಿರಿಯ ಗ್ರಾಮ ಪಂಚಾಯತಿ ಸದಸ್ಯರು ಆತ್ಮೀಯರಾದಂಥ ಜಮೀರಣ್ಣನವರೇ, ಅದೇ ರೀತಿ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಆತ್ಮೀಯರಾದಂಥ ಪ್ರದೀಪ್ ಸರ್ ಅವರೇ, ಕುಂಜನೂರು ಗ್ರಾಮ ಪಂಚಾಯತಿಯ PDO ಆದಂಥ ಪ್ರದೀಪ್ ಸರ್ ಅವರೇ, ಹಾಗೆ ನಮ್ಮ ಚಿಕ್ಕಜಾಜೂರು ಗ್ರಾಮ ಪಂಚಾಯತಿಯ PDO ಆದಂಥ ಜಯಣ್ಣನವರೇ, ತಿಪ್ಪೇಸ್ವಾಮಿ ಅವರೇ, ಹಾಗೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ವತಿಯಿಂದ ಬಂದಂಥ ಎಲ್ಲ ಅಧಿಕಾರಿ ವರ್ಗದವರೇ, ಹಾಗೆ ಈ ಒಂದು ಚೊಕ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಈ ಒಂದು ಸಂಘ ಸಂಸ್ಥೆಯ ಹಾಗೂ ಆರೋಗ್ಯ ಇಲಾಖೆ ಎಲ್ಲ ನನ್ನ ಸೋದರ ಸೋದರಿ ಸಿಬ್ಬಂದಿ ವರ್ಗದವರು, ಇದೊಂದು ಒಳ್ಳೆ ಕಾರ್ಯಕ್ರಮ. ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ್ವಿ. ಮನೆ ತಾನೇ ಒಂದು ಸಂಘದ ವತಿಯಿಂದ ಒಂದು ಸ್ವಚ್ಛತಾ ಆಂದೋಲನ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಈ ಕಾರ್ಯಕ್ರಮಗಳು ಯಾವ ರೀತಿ ಇದಾವೆ ಅಂತ ಹೇಳಿ ತಾವೆಲ್ಲ ನೋಡಿದಿರಿ. ಬಹಳಷ್ಟು ಈಗ ಇದೇ ಒಂದು ಉದಾಹರಣೆ. ಬಹಳಷ್ಟು 4-5 ಗ್ರಾಮ ಪಂಚಾಯತಿಗಳನ್ನು ಸೇರಿಸ್ಕೊಂಡು, ಸಿಬ್ಬಂದಿಗಳನ್ನು ಸೇರಿಸ್ಕೊಂಡು, ಹಲವು ಇಲಾಖೆಗಳ ಸಹಕಾರದೊಂದಿಗೆ ಇಂಥ ಕಾರ್ಯಕ್ರಮ ಬಹಳಷ್ಟು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ದೂರದೃಷ್ಟಿ ಇಟ್ಕೊಂಡು ಇವತ್ತು ರಾಜ್ಯ ಸರ್ಕಾರ ಇವತ್ತು ಈ ಯೋಜನೆಯನ್ನು, ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಆದರೆ ಎಲ್ಲೋ ಒಂದು ಕಡೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯವರು ಗ್ರಾಮ ಪಂಚಾಯತಿ ಮಾಹಿತಿ ಕೊಡೋದು ಸ್ವಲ್ಪ ತಡವಾಗುತ್ತೆ. ನೋಡಿ, 29ಕ್ಕೆ ಆದೇಶ ಆಗಿದೆ. ಅವತ್ತು ಸಾಯಂಕಾಲ 30ನೇ ತಾರೀಕು ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಆದೇಶ. ಇದೊಂದೇ ಅಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳು ಇದೇ ರೀತಿ ಮಾಡ್ತಾರೆ. ನಮಗೆ ಪ್ರಚಾರ ಜೊತೆಗೆ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳನ್ನ ತಿಳಿಸೋದಾಗ್ಲಿ ಅಥವಾ ಸೇರಿಸೋದಾಗ್ಲಿ ನಾವು ಕೋರ್ಡಿನೇಷನ್ ಮಾಡೋದು ಸ್ವಲ್ಪ ಬಹಳಷ್ಟು ಕಷ್ಟ ಆಗುತ್ತೆ. ಹಂಗಾಗಿ ಇಂಥ ಸರ್ಕಾರದ ಒಳ್ಳೆ ಕಾರ್ಯಕ್ರಮಗಳು ಎಲ್ಲೋ ಒಂದು ಕಡೆ ಕಾಟಾಚಾರಕ್ಕೆ ಮಾಡ್ತೀವೇನೋ ಅನ್ನೋ ಒಂದು ಭಾವನೆ, ನೋವು ನನ್ನಲ್ಲಿದೆ. ಸುಮಾರು 30 ವರ್ಷಗಳ ಕಾಲ ಗ್ರಾಮ ಪಂಚಾಯತಿಯಲ್ಲಿ ಸತತವಾಗಿ ಅಧ್ಯಕ್ಷನಾಗಿ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೆ. ಬಹಳಷ್ಟು ಕಾರ್ಯಕ್ರಮಗಳನ್ನ ಬಹಳಷ್ಟು ಯಶಸ್ವಿಯಾಗಿ ಮಾಡಿದ ಒಂದು ಉದಾಹರಣೆಗಳು ನಮ್ಮ ಪ್ರದೀಪ್ ಸರ್ ಹೇಳಿದ್ರು. ಅದು ಯಾವುದೋ ಒಂದು ರೆಡ್ ರಿಬ್ಬನ್ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಎಲ್ಲೇ ಮಾಡಿರಲಿಲ್ಲ ಅಂತ ಕಾರ್ಯಕ್ರಮವನ್ನ ನಮ್ಮ ಚಿಕ್ಕಜಾಜೂರಿನಲ್ಲಿ ಮಾಡಿ ಒಳ್ಳೆ ಹೆಸರನ್ನ ತಗೊಂಡು, ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ರಾಜ್ಯ ಸರ್ಕಾರನೇ ಇನ್ನೂ ಏನು ಹೇಳಿರಲಿಲ್ಲ, ನಮ್ಮ ಕೇಂದ್ರ ಸರ್ಕಾರನೂ ಸಹ ಏನು ಹೇಳಿರಲಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಆರೋಗ್ಯ ಇಲಾಖೆಯವರು ಸೇರಿ ಇಲ್ಲಿ ಸಾಕಷ್ಟು ನಮ್ಮ ಭಾಗದಲ್ಲಿ ಏನೆಲ್ಲ ಅದಕ್ಕೆ ಪೂರ್ವಭಾವಿಯಾಗಿ ಏನೆಲ್ಲ ಮಾಡಬೇಕು ಅಂತ ಸಂದರ್ಭದಲ್ಲಿ ಮಾಡಿದ್ದಕ್ಕೆ ನಮ್ಮಲ್ಲಿ ಕೋವಿಡ್ ಸಮಸ್ಯೆ ಕಡಿಮೆ ಆಗಿತ್ತು. ಪೇಷಂಟ್ಗಳು ಬಹಳಷ್ಟು ಕಡಿಮೆ ಇದ್ರು. ಡೆತ್ ಇದನ್ನು ಸಹ ಬಹಳ ಕಡಿಮೆ, ಇಲ್ವೇ ಇಲ್ಲ, ಬಹಳಷ್ಟು ಕಡಿಮೆ. ಇದು ಗ್ರಾಮ ಪಂಚಾಯತಿ ಅಷ್ಟೇ